Class 10 Quadratic Equations Exercise 4.3 Second problem. Find the value of k for each of the following quadratic equations so that they have two equal roots. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಅವರು ಕೊಟ್ಟಿರುವಂತಹ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಕೆ ವ್ಯಾಲ್ಯೂವನ್ನು ಫೈಂಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತು ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಏನಪ್ಪ ಅಂದರೆ ದೇ ಹ್ಯಾವ್ ಟೂ ಈಕ್ವಲ್ ರೂಟ್ಸ್. ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಟೂ ರೂಟ್ಸ್ಗಳು ಬರ್ತಾವಲ್ಲ, ಆ ಎರಡು ರೂಟ್ಸ್ಗಳು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ಫಸ್ಟಿಗೆ ಏನು ಮಾಡೋಣಪ್ಪ ಅಂದರೆ ಅವ್ರು ಕೊಟ್ಟಿರುವಂಥ ಕ್ವಾಡ್ರಾಟಿಕ್ ಈಕ್ವೇಷನು ಆರ್ಡರ್ ಆಗಿದೆ ಅಂತ ಚೆಕ್ ಮಾಡೋಣ. ಓಕೆ, ಇಲ್ಲಿ ವೇರಿಯಬಲ್ ಎಕ್ಸ್ ಇದೆ, ಎಕ್ಸಿನ ಪವರ್ 2 ಇದೆ. ನೆಕ್ಸ್ಟ್ ಏನಿದೆ, ಎಕ್ಸಿನ ಪವರು ಏನೂ ಇಲ್ಲ ಅಂದರೆ 1 ಇದೆ. ಇಲ್ಲಿ ಎಕ್ಸ್ ಇಲ್ಲ, ಎಕ್ಸ್ ಇಲ್ಲ ಅಂದರೆ ಎಕ್ಸಿನ ಪವರ್ 0 ಆಗಿದೆ. ಆದರೆ ಒಂದು ಸ್ವಲ್ಪ ಪವರನ್ನು ಅಬ್ಸರ್ವ್ ಮಾಡಿದರೆ ಪವರ್ 2 ಇದೆ, ನೆಕ್ಸ್ಟ್ ಪವರ್ 1 ಇದೆ, ಪವರ್ ಇಲ್ಲ ಅಂದರೆ 0 ಆಯಿತು. 2 1 0 ಪವರ್ಸ್ ಏನಾಗಿದೆ, ಡಿಕ್ರೀಸಿಂಗ್ ಆರ್ಡ್ರಲ್ಲಿದೆ. ಅಂದರೆ ಅವ್ರು ಕೊಟ್ಟಿರೋಂಥ ಕ್ವಾಡ್ರಾಟಿಕ್ ಈಕ್ವೇಷನ್ನು ಆರ್ಡ್ರಲ್ಲಿದೆ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ ಅಂತ ಆಯಿತು. ಅದಕ್ಕೋಸ್ಕರ ಈಕ್ವೇಷನ್ನ ಇನ್ನೊಂದು ಸಲ ನಾನು ಬರ್ಕೊಳ್ತೀನಿ. 2x² ಪ್ಲಸ್ kx ಪ್ಲಸ್ 3 = 0. ಓಕೆ, ಇದು ಯಾವ ಫಾರ್ಮಲ್ಲಿದೆ ಅಂದರೆ ಇದು ax² ಪ್ಲಸ್ bx ಪ್ಲಸ್ c = 0 ಫಾರ್ಮಲ್ಲಿದೆ. ಓಕೆ, ಈಗ ಏನು ಮಾಡೋಣಪ್ಪ ಅಂದರೆ ನಾವು ಎ ಬಿ ಸಿ ವ್ಯಾಲ್ಯೂವನ್ನು ಬರಿಬೇಕಲ್ವ, ಅದು ಎರಡನ್ನು ಕಂಪೇರ್ ಮಾಡಿಕೊಂಡು ಎ ವ್ಯಾಲ್ಯೂವನ್ನು ಬರಿತೀನಿ. ಎ ವ್ಯಾಲ್ಯೂ ಏನಿದೆ, +2 ಇದೆ. ಬಿ ವ್ಯಾಲ್ಯೂ ಏನಿದೆ, +k ಇದೆ. ಸಿ ವ್ಯಾಲ್ಯೂ ಒಂದು ಸ್ವಲ್ಪ ನೋಡಿ, +3 ಇದೆ. ಓಕೆ, ನಮಗೆ ಏನು ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಆ ಕಂಡೀಷನ್ನ ಬರ್ಕೊಳ್ಳೋಣ. ದೇ ಹ್ಯಾವ್ ಟೂ ಈಕ್ವಲ್ ರೂಟ್ಸ್. ನಮಗೆ ಕ್ವಶನಲ್ಲಿ ಹೇಳಿದ್ದೇನೆ, ದೇ ಹ್ಯಾವ್ ಅಂದರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಏನಾಗಿದೆ, ಟೂ ಈಕ್ವಲ್ ರೂಟ್ಸನ್ನು ಹೊಂದಿದೆ ಅಂತ ಹೇಳ್ತಾರೆ. ಟೂ ಈಕ್ವಲ್ ರೂಟ್ಸ್ ಬಂದಿದೆ ಅಂತ ತಕ್ಷಣ ನಾವು ಡಿಸ್ಕ್ರಿಮಿನೆಂಟಿನ ವ್ಯಾಲ್ಯೂ ಏನಿರುತ್ತೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿದರೆ, ಡಿಸ್ಕ್ರಿಮಿನೆಂಟ್ b² - 4ac ಆಗಿರುತ್ತೆ. ಇದರ ವ್ಯಾಲ್ಯೂ =0 ಆಗಿರುತ್ತೆ. ಗೊತ್ತಾಗ್ತಿದೆಯಲ್ವಾ, ರೂಟ್ಸ್ ಆರ್ ಈಕ್ವಲ್ ಅಂತ ಹೇಳಿದರೆ b² - 4ac ವ್ಯಾಲ್ಯೂ =0 ಆಗಿರುತ್ತೆ. ಓಕೆ, ಇದರಲ್ಲಿ ಏನು ಮಾಡೋಣ, ಎ ಬಿ ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡೋಣ. ನೋಡಿ, ಬಿನ ವ್ಯಾಲ್ಯೂ k ಇದೆ, k² - 4. ಎನ ವ್ಯಾಲ್ಯೂ ಎಷ್ಟಿದೆ, +2 ಇದೆ. ಸಿನ ವ್ಯಾಲ್ಯೂ +3 ಇದೆ, =0 ಆಯಿತು. ನೋಡಿ, k² ಹಾಗೆ ಇರುತ್ತೆ, ಮೈನಸ್ ಇಂಟು ಪ್ಲಸ್ ಮಾಡಿದರೆ ಮೈನಸ್ ಬರುತ್ತೆ. 4 2s 8, 8 3s 24 =0 ಆಯಿತು. ನನಗೆ ನ ವ್ಯಾಲ್ಯೂ ಬೇಕಾದ್ರಿಂದ -24ನ ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. k² ಮೈನಸ್ ಇರೋ ಟ್ರಾನ್ಸ್ಫರ್ ಆದರೆ +24 ಆಯಿತು. ಓಕೆ, ನನಗೆ ಕೆ ವ್ಯಾಲ್ಯೂ ಬೇಕಲ್ಲ, ಈ ಏನು ಸ್ಕ್ವೇರನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. k √24 ಆಗುತ್ತೆ. ನಮಗೆ ಸ್ಕ್ವೇರ್ ರೂಟ್ ಬಂದ ತಕ್ಷಣ ನನಗೆ ಆನ್ಸರ್ ಏನಾಗಿರುತ್ತೆ, ಒಂದು ಪ್ಲಸ್ ಇನ್ನೊಂದು ಮೈನಸಲ್ಲಿರುತ್ತೆ. ಗೊತ್ತಾಯ್ತಲ್ವ, k ± √24. ಓಕೆ, ಈಗೇನು ಮಾಡ್ಬೋದು, ಕೆ ವ್ಯಾಲ್ಯೂ +√24 ಬರ್ಬೋದು, ಆರ್ ಕೆ ವ್ಯಾಲ್ಯೂ -√24 ಸಹ ನಮಗೆ ಬರ್ಬೋದು. ಇದು ರೈಟ್ ಆನ್ಸರ್ ಆಗಿದೆ. ಎರಡರಲ್ಲಿ ಒಂದು ಆನ್ಸರ್ ನಿಮಗೆ ರೈಟ್ ಆಗಿರುತ್ತೆ. ಅಕಸ್ಮಾತ್ √24ನ ನೀವು ಸಿಂಪ್ಲಿಫೈ ಮಾಡಿಯೂ ಸಹ ಬರಿಬೋದು. ನೋಡಿ, 24ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಸಿಂಪ್ಲಿಫೈ ಮಾಡೋಣ. 2 1s 2, 2 2s 4 ಆಯಿತು. ಮತ್ತು 2 ಇಂದ ಡಿವೈಡ್ ಆಗುತ್ತೆ. 2 6 12 ಆಯಿತು. ನೆಕ್ಸ್ಟ್ 2 3s ಆಯಿತು. √24ನ ನಾನು ಏನು ಬರಿಬೋದು, √2 × 2 × 2 × 3 ಅಂತ ಬರಿಬೋದು. ಸ್ಕ್ವೇರ್ ರೂಟ್ ಆಗಿರೋದ್ರಿಂದ ಸೇಮ್ 2 ನಂಬರ್ಸಿಗೆ ಗ್ರೂಪ್ ಮಾಡ್ಬೋದು. ನೋಡಿ, 2 × 2 ಗ್ರೂಪ್ ಮಾಡ್ತೀನಿ. ನೆಕ್ಸ್ಟ್ 2 ಮತ್ತು 3 ಇದೆ, ಇದು ಗ್ರೂಪ್ ಆಗಲ್ಲ. ಯಾಕೆ ಅಂದರೆ ಇಲ್ಲಿ ಬೇರೆ ಬೇರೆ ನಂಬರ್ ಇದೆ, ನನಗೆ ಸೇಮ್ ನಂಬರಿಂದ ಗ್ರೂಪ್ ಆಗಬೇಕು. ನೋಡಿ, 2 ರೂಟ್ ಜೊತೆ ಹೋಯ್ತು, ಇನ್ನೊಂದು 2 ಹೊರಗಡೆ ಬಂತು. √2 × 3 ಹಾಗೆ ಉಳ್ಕೊಳ್ತು. ಇದನ್ನು 2 √2 3s 6 ಅಂತ ಬರಿಬೋದು. √24ನ √24ನ್ನು 2 √6 ಅಂತ ಬರಿಬೋದು. ಇದರ ಆನ್ಸರ್ k +2 √6 ಆರ್ k -2 √6 ಅಂತ ಬರೆದ್ರೂ ಸಹ ನಿಮ್ಮ ಆನ್ಸರ್ ಏನಾಗಿರುತ್ತೆ, ರೈಟ್ ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೆಕೆಂಡ್ ಪ್ರಾಬ್ಲಮ್,
ಕೆ ಎಕ್ಸ್ ಆಫ್ ಎಕ್ಸ್ ಮೈನಸ್ 2 ಪ್ಲಸ್ 6 ಈಸ್ ಈಕ್ವಲ್ ಟು 0 ಇದೆ. ಓಕೆ, ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ ಈಕ್ವೇಷನ್, ಇದರಲ್ಲಿ ಕೆ ವ್ಯಾಲ್ಯೂವನ್ನು ನಾವು ಫೈಂಡ್ ಮಾಡಬೇಕಾಗಿದೆ. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ನೋಡಿದರೆ ನಮಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಏನು ಮಾಡೋಣ, ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ನೋಡಿ, ಎಕ್ಸ್ ಮೈನಸ್ 2 ಆಫ್ ಅಂತ ಹೇಳಿ ಕೆ ಎಕ್ಸ್ ಅಂತ ಹೊರಗಡೆ ಕೊಟ್ಟಿರೋದ್ರಿಂದ ಈ ಕೆ ಎಕ್ಸನ್ನು ಇದರೊಳಗೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಕೆ ಅನ್ನು ಮಲ್ಟಿಪ್ಲೈ ಮಾಡಿದರೆ ಕೆ ಬರುತ್ತೆ. ಎಕ್ಸ್ ಇಂಟು ಎಕ್ಸ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಬಂತು. ಕೆ ಎಕ್ಸಿನ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್, ಕೆ ಎಕ್ಸ್ ಇಂಟು 2 ಮಾಡಿದರೆ 2kx ಬರುತ್ತೆ, ಪ್ಲಸ್ 6 ಈಸ್ ಈಕ್ವಲ್ ಟು 0. ಓಕೆ, ಈಗ ನೋಡಿ, ಹೈಯೆಸ್ಟ್ ಪವರ್ 2 ಇರೋದ್ರಿಂದ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿದೆ. ಇದು ಆರ್ಡ್ರಲ್ಲಿ ಇದೆ ಅಂತ ಚೆಕ್ ಮಾಡೋಣ. ವೇರಿಯಬಲ್ ಎಕ್ಸಿನ ಪವರ್ 2 ಇದೆ, ಇಲ್ಲಿ ವೇರಿಯಬಲ್ ಎಕ್ಸಿನ ಪವರ್ ಏನಿಲ್ಲ ಅಂದರೆ 1 ಇದೆ, ಇಲ್ಲಿ ವೇರಿಯಬಲ್ ಎಕ್ಸು ಇಲ್ಲ ಅಂದರೆ ಪವರ್ 0 ಆಯಿತು. ನೋಡಿ, ಪವರ್ ಏನಾಯಿತು, 2 1 0. ಪವರ್ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಇದೆ ಅಂದರೆ ಅವ್ರು ಕೊಟ್ಟಿರುವಂಥ ಕ್ವಾಡ್ರಾಟಿಕ್ ಈಕ್ವೇಷನ್ ಏನಾಗಿದೆ, ಆರ್ಡ್ರಲ್ಲಿದೆ. ಓಕೆ, ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಏನು ಮಾಡೋಣ, ಕಂಪೇರ್ ಮಾಡೋಣ. ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಗೊತ್ತಾಯ್ತಾ, ಅವ್ರು ಕೊಟ್ಟಿರುವಂಥ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಿ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂನ ಬರೆದ್ಬಿಡೋಣ. ನೋಡಿ, ಎ ಪ್ಲಸ್ಸಲ್ಲಿ ಏನಿದೆ ಅಂತ ನೋಡಿದರೆ ಎ ಪ್ಲಸ್ಸಲ್ಲಿ ಪ್ಲಸ್ ಕೆ ಇದೆ. ನೋಡಿ, ಬಿ ಪ್ಲಸ್ಸಲ್ಲಿ ಏನಿದೆ ಅಂತ ಅಬ್ಸರ್ವ್ ಮಾಡಿದರೆ ಬಿ ಪ್ಲಸ್ಸಲ್ಲಿ ಮೈನಸ್ 2k ಇದೆ. ಸಿ ಪ್ಲಸ್ಸಲ್ಲಿ ಏನಿದೆ, ಪ್ಲಸ್ 6 ಇದೆ. ಓಕೆ, ಈಗ ನಮಗೆ ಕ್ವಶನಲ್ಲಿ ಒಂದು ಕಂಡೀಷನ್ನ ಕೊಟ್ಟಿದ್ದಾರಲ್ಲ, ಆ ಕಂಡೀಷನನ್ನು ಬರ್ಕೊಳ್ಳೋಣ. ದೇರ್ ಫೋರ್ ದೇ ಹ್ಯಾವ್ 2 ಈಕ್ವಲ್ ರೂಟ್ಸ್. ನೋಡಿ, ಕ್ವಾಡ್ರಾಟಿಕ್ ಈಕ್ವೇಷನ್ಗೆ 2 ರೂಟ್ಸ್ ಇರುತ್ತಲ್ವ, ಆ 2 ರೂಟ್ಸ್ಗಳು ಏನಾಗಿದೆ, ಈಕ್ವಲ್ ಆಗಿದೆ. 2 ರೂಟ್ಸ್ಗಳು ಈಕ್ವಲ್ ಆಗಿದ್ದರೆ ಡಿಸ್ಕ್ರಿಮಿನೆಂಟ್ನ ವ್ಯಾಲ್ಯೂ ಏನಾಗಿರುತ್ತೆ, ಈಕ್ವಲ್ ಟು 0 ಆಗಿರುತ್ತೆ. ಡಿಸ್ಕ್ರಿಮಿನೆಂಟ್ನ ವ್ಯಾಲ್ಯೂ ಬಿ ಸ್ಕ್ವಯರ್ ಮೈನಸ್ 4ac ಇದೆಯಲ್ಲ, ಇದೇನಾಗಿರುತ್ತೆ, ಈಕ್ವಲ್ ಟು 0 ಆಗಿರುತ್ತೆ. ಯಾವಾಗ ಅಂದರೆ 2 ಈಕ್ವಲ್ ರೂಟ್ಸ್ಗಳು ಇದ್ದರೆ, ಯಾವುದೇ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ 2 ಈಕ್ವಲ್ ರೂಟ್ಸ್ಗಳು ಇದ್ದರೆ ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಈಕ್ವಲ್ ಟು 0 ಆಗಿರುತ್ತೆ. ಓಕೆ, ಈಗ ಮಾಡೋಣ, ಎ ಬಿ ಸಿ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ಬಿ ವ್ಯಾಲ್ಯೂ ಎಷ್ಟಿದೆ, ಬಿ ವ್ಯಾಲ್ಯೂ ಮೈನಸ್ 2k ಇದೆ, ಸ್ಕ್ವೇರ್ ಅಂದರೆ ಹೋಲ್ ಸ್ಕ್ವೇರ್ ಆಯಿತು, ಮೈನಸ್ಸಿಗೆ ಮೈನಸ್, 4ಗೆ 4. ಎ ವ್ಯಾಲ್ಯೂ ಎಷ್ಟಿದೆ, ಎ ವ್ಯಾಲ್ಯೂ k ಇದೆ. ಸಿ ವ್ಯಾಲ್ಯೂ ಎಷ್ಟಿದೆ ಅಂದರೆ 6 ಇದೆ, ಈಸ್ ಈಕ್ವಲ್ ಟು 0 ಆಯಿತು. ನೋಡಿ, ಮೈನಸ್ 2k ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ ಇದನ್ನು 2 ಟೈಮ್ ಮಲ್ಟಿಪ್ಲೈ ಮಾಡಬೇಕು. ಮೈನಸನ್ನು 2 ಟೈಮ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋಯಿತು. 2 ಅನ್ನು 2 ಟೈಮ್ ಮಲ್ಟಿಪ್ಲೈ ಮಾಡಿದರೆ 2 2 ಸ 4 ಆಯಿತು. ಕೆ ಅನ್ನು 2 ಟೈಮ್ ಮಲ್ಟಿಪ್ಲೈ ಮಾಡಿದರೆ ಕೆ ಸ್ಕ್ವೇರ್ ಆಯಿತು. ಮೈನಸ್ ಇಂಟು ಪ್ಲಸ್ ಮಾಡಿದರೆ ಮೈನಸ್ ಬರುತ್ತೆ. 4 6 24k ಈಸ್ ಈಕ್ವಲ್ ಟು 0 ಆಗೋಯಿತು. ಓಕೆ, ನೋಡಿ, ನಮಗೆ ಇಲ್ಲಿ ಎರಡು ಹತ್ರನೂ ಕೆ ಬಂದಿರೋದ್ರಿಂದ ನಾನು ಕೆಯನ್ನು ಕಾಮನ್ ತೆಗಿತೀನಿ. 4 ಮತ್ತು 24 ನಂಬರ್ ಇದೆ, ಇದರಲ್ಲಿ 4 ಕಾಮನನ್ನು ತೆಗಿಬೋದು. ಯಾಕಂದರೆ 4 ಮತ್ತು 24 ಒಂದೇ ಟೇಬಲಲ್ಲಿ ಬರುತ್ತೆ. 4k ಅನ್ನು ಕಾಮನ್ ತೆಗೆದ್ರೆ ಇಲ್ಲಿ ಕೆ ಉಳ್ಕೊಳುತ್ತೆ, ಮೈನಸ್ಸಿಗೆ ಮೈನಸ್. ನೋಡಿ, 4 1 4 ಬರುತ್ತೆ. ಕೆ ಸ್ಕ್ವೇರಲ್ಲಿ ಕೆ ಕಾಮನ್ ತೆಗೆದ್ರೆ ಕೆ ಉಳಿತು, ಮೈನಸ್ಸಿಗೆ ಮೈನಸ್ಸು. 4 ಎಷ್ಟು 24, 4 6 24, ಕೆ ಏನಾಗಿದೆ ಕಾಮನ್ ತೆಗೆದೀನಿ, ಈಸ್ ಈಕ್ವಲ್ ಟು 0 ಆಗೋಯಿತು. ಓಕೆ, ನೋಡಿ, ಇಲ್ಲೊಂದು ಎಕ್ಸ್ಪ್ರೆಷನ್ ಇದೆ, ಇಲ್ಲೂ ಒಂದು ಎಕ್ಸ್ಪ್ರೆಷನ್ ಇದೆ. 4k ಅನ್ನೋದು ಒಂದು ಎಕ್ಸ್ಪ್ರೆಷನ್ನು, ಎಕ್ಸ್ ಕೆ ಮೈನಸ್ 6 ಅನ್ನೋದು ಒಂದು ಎಕ್ಸ್ಪ್ರೆಷನ್. ಗೊತ್ತಾಯ್ತಾ, 4k ಅನ್ನೋದು ಎಕ್ಸ್ಪ್ರೆಷನ್ನು, ಕೆ ಮೈನಸ್ 6 ಅನ್ನೋದು ಎಕ್ಸ್ಪ್ರೆಷನ್ನು. ಎರಡು ಎಕ್ಸ್ಪ್ರೆಷನ್ಗಳ ನಡುವೆ ಇಂಟು ಇದೆ ಮತ್ತು ಈಸ್ ಈಕ್ವಲ್ ಟು 0 ಇರೋದ್ರಿಂದ ನಾನು 4k ಈಸ್ ಈಕ್ವಲ್ ಟು 0 ಆರ್ ಕೆ ಮೈನಸ್ 6 ಈಸ್ ಈಕ್ವಲ್ ಟು 0 ಅಂತ ನಾವು ಬರ್ಕೋಬೋದು. ನೋಡಿ, ಕೆ ವ್ಯಾಲ್ಯೂ ಬೇಕಪ್ಪ ಅಂತ ಹೇಳಿದರೆ ನಾನೇನು ಮಾಡ್ತೀನಿ, ಈ 4ನ ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಕೆ ಈಸ್ ಈಕ್ವಲ್ ಟು 0, 4 ಮತ್ತು ಕೆನ ನಡುವೆ ಇಂಟು ಇರೋದ್ರೆ ಇಂಟು ಇರೋದು ಟ್ರಾನ್ಸ್ಫರ್ ಆದರೆ ಡಿವೈಡ್ ಬೈ 4 ಆಯಿತು. ಕೆ ಈಸ್ ಈಕ್ವಲ್ ಟು 0/4 ಅಂದರೆ 0. ಯಾವುದೇ ನಂಬರು 4ಇಂದ ಅಂದರೆ 0 ಅನ್ನು ಯಾವುದೇ ನಂಬರಿಂದ ಡಿವೈಡ್ ಮಾಡಿದರೆ ಆನ್ಸರ್ 0ನೇ ಬರುತ್ತೆ. ಕೆ ವ್ಯಾಲ್ಯೂ ಏನಾಯಿತು, 0 ಆಯಿತು. ನೆಕ್ಸ್ಟ್ ಕೆ ಈಸ್ ಈಕ್ವಲ್ ಟು ಮೈನಸ್ 6ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಪ್ಲಸ್ 6 ಆಯಿತು. ನೋಡಿ, ಕೆ ವ್ಯಾಲ್ಯೂ 0 ಆಗಿರ್ಬೋದು ಅಥವಾ ಕೆ ವ್ಯಾಲ್ಯೂ 6 ಆಗಿರ್ಬೋದು ಅಂತ ಹೇಳಿದರೆ ಸ್ವಲ್ಪ ನಾವು ಕೊಟ್ಟಿರುವಂಥ ಕ್ವಾಡ್ರಾಟಿಕ್ ಈಕ್ವೇಷನ್ನ ಅಬ್ಸರ್ವ್ ಮಾಡಿದರೆ ಏನಿದೆ ಕ್ವಾಡ್ರಾಟಿಕ್ ಈಕ್ವೇಷನ್ನು, ಕೆ ಎಕ್ಸ್ ಸ್ಕ್ವೇರ್ ಮೈನಸ್ 2kx
ಪ್ಲಸ್ 6 ಈಸ್ ಈಕ್ವಲ್ ಟು 0 ಆಗಿರುತ್ತೆ. ನೋಡಿ ಕೆ ವ್ಯಾಲ್ಯೂ ಏನಾದರೂ ನೀವು 0 ತೊಗೊಂಬಿಟ್ರೆ, ನೋಡಿ ಕೆ ವ್ಯಾಲ್ಯೂನ ನೀವು ಕೆ ಈಸ್ ಈಕ್ವಲ್ ಟು 0 ಅಂತ ನೀವು ತೊಗೊಂಬಿಟ್ರೆ ಇದಿಷ್ಟು 0 ಆಗೋಯ್ತು, ಇದಿಷ್ಟು 0 ಆಗೋಯ್ತು. ಗೊತ್ತಾಗ್ತಿದೆಯಾ? 0 ಇಂಟು ಎಕ್ಸ್ ಸ್ಕ್ವೇರ್ 0, 0 ಇಂಟು 2x ಅನ್ನು ಮಾಡಿದರೆ 0 ಆಯಿತು. ಉಳಿಯೋದೇನು 6 ಈಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಹಾಗಾದರೆ ನಾವು ಕೆ ವ್ಯಾಲ್ಯೂ 0 ಅಂತ ತೊಗೊಳಕ್ಕೆ ಬರಲ್ಲ. ಇದೇನಾಯಿತು? ರಿಜೆಕ್ಟ್ ಮಾಡ್ಬೋದು. ಹಾಗಾದರೆ ಕೆ ವ್ಯಾಲ್ಯೂ ಎಷ್ಟಪ್ಪ ಅಂದರೆ ಕೆ ವ್ಯಾಲ್ಯೂ ಪ್ಲಸ್ 6 ಆಗಿರುತ್ತೆ. ಈ ರೀತಿಯಾಗಿ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.